ಸೊ ಗೈಸ್, ನೀವು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಡಿಲೀಟ್ ಮಾಡಿ, ಓಕೆನಾ. ಯಾಕಂದರೆ ನೀವು ಅದನ್ನು ಸರಿಯಾಗಿ ಯೂಸ್ ಮಾಡಲ್ಲ, ಅದನ್ನು ಯಾವ ಥರ ಬಳಸ್ಕೋಬೇಕಂತ ನಿಮಗೆ ಗೊತ್ತಿಲ್ಲ. ಸೊ ತುಂಬ ಜನ ಏನು ಮಾಡ್ತೀರಾ, YT ಸ್ಟುಡಿಯೋ ಅಪ್ಲಿಕೇಶನ್ ಮಾಡ್ತೀರಾ, ಸ್ಕ್ರಾಲ್ ಮಾಡಿಬಿಟ್ಟು ಏನು ಮಾಡ್ತೀರಾ, ವ್ಯೂಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ವಾಚ್ ಟೈಮ್ ಅವರ್ ನಂದು ಎಷ್ಟಾಗಿದೆ, ರೆವೆನ್ಯೂ ಎಷ್ಟಾಗಿದೆ ನಂದು, ಇದನ್ನು ಮಾತ್ರ ನೀವು ನೋಡ್ತೀರಾ. ಅದು ಬಿಟ್ಟು YT ಸ್ಟುಡಿಯೋದಲ್ಲಿ ಕೆಲವೊಂದು ಸೀಕ್ರೆಟ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಆ ಸೆಟ್ಟಿಂಗ್ಸ್ನೆಲ್ಲ ಬಳಸ್ಕೊಂಡು ನಾವು ಯಾವ ಥರ ನಮ್ಮ ಚಾನಲಲ್ಲಿ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳೋದು, ಇಲ್ಲ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಅದನ್ನು ನನ್ನ ವಾಚ್ ಟೈಮ್ ಯಾವ ಥರ ಕಂಪ್ಲೀಟ್ ಮಾಡ್ಕೊಳ್ಳೋದು, ಇವೆಲ್ಲ ಯಾವುದು ನಿಮಗೆ ಗೊತ್ತಿಲ್ಲ. ನಿಮಗೆ ಆ 100% ಸೆಟ್ಟಿಂಗಲ್ಲಿ ನೀವು ಅಟ್ಲೀಸ್ಟ್ ಆ 20% ಸೆಟ್ಟಿಂಗ್ ಆದರೂ ನೀವು ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಮ ಚಾನಲ್ ಬಂದುಬಿಟ್ಟು ಓಡ್ಬಿಡುತ್ತೆ, ಓಕೆನಾ, ಆರಾಮಾಗಿ ಓಡ್ಬಿಡುತ್ತೆ. ಸೊ ನೀವು ಏನು ಮಾಡ್ತೀರಾ, ನೀವು ಅದನ್ನು ಆ ಕೆಲಸನೇ ಮಾಡಲ್ಲ. ಆ YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ನೀವು ಏನಂದರೂ ಏನೂ ಮಾಡಲ್ಲ, ಜಸ್ಟ್ ವ್ಯೂಸ್ ನೋಡ್ತೀರಾ, ಸಬ್ಸ್ಕ್ರೈಬರ್ಸ್ ನೋಡ್ತೀರಾ, ವಾಚ್ ಟೈಮ್ ನೋಡ್ತೀರಾ, ಅಷ್ಟು ನೋಡಿಬಿಟ್ಟು ಮತ್ತೆ ಅದನ್ನು ನೀವೇನು ಮಾಡ್ತೀರಾ, ಆ್ಯಪ್ನ ಕ್ಲೋಸ್ ಮಾಡಿಬಿಡ್ತೀರಾ. ಸೊ ಈ ಥರ ಮಾಡೋದಕ್ಕೆ ನೀವೇನು ಮಾಡಿ, ಡಿಲೀಟೇ ಮಾಡಿಬಿಡಿ YT ಸ್ಟುಡಿಯೋ ಅಪ್ಲಿಕೇಶನು, ಓಕೆನಾ. ಸೊ ನಾನು ಇವತ್ತು ನಿಮಗೆ ಶಾರ್ಟ್ಕಟ್ಟಲ್ಲಿ ಸೆಟ್ಟಿಂಗ್ ಏನಿದೆ ಆ ಸೆಟ್ಟಿಂಗ್ನ ಹೇಳ್ಕೊಡ್ತೀನಿ, ನೋಡಿ ಕಲೀರಿ. ಸೊ ಅದನ್ನು ಬಂದುಬಿಟ್ಟು ನಿಮ್ಮ ವೀಡಿಯೋಸಲ್ಲೆಲ್ಲ ಅಪ್ಲೈ ಮಾಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ಫಸ್ಟು YT ಸ್ಟುಡಿಯೋ ಏನಿದೆ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನು ಏನೇ ಹೇಳ್ತೀನಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದು ನಿಮಗೆ ಫಸ್ಟೇ ಗೊತ್ತಿದೆ, ಇವೆಲ್ಲ ಗೊತ್ತು ಅಂತ ಅಂದ್ಕೋಬೇಡಿ, ಬಟ್ ಆದ್ರೂ ಗೊತ್ತಿರುತ್ತೆ, ಬಟ್ ಇನ್ನೂ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರಲ್ಲ, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಅನಾಲಿಟಿಕ್ಸ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬಂದುಬಿಟ್ಟು ಸಿಗುತ್ತೆ. ಟ್ರೆಂಡು, ಓವರ್ವ್ಯೂ, ಕಂಟೆಂಟು, ಆಡಿಯನ್ಸು, ಅದಾದಮೇಲೆ ಇನ್ನೊಂದು ಆಪ್ಷನ್ ಮಾನಿಟೈಸೇಷನ್ ಆಗಿದ್ದರೆ ರೆವೆನ್ಯೂದು ಸಿಗುತ್ತೆ, ಇಲ್ಲಾಂದರೆ ಈ ಆಪ್ಷನ್ ಸಿಗಲ್ಲ ನಿಮಗೆ, ರೆವೆನ್ಯೂದು ಮಾನಿಟೈಸೇಷನ್ ಆಗಿಲ್ಲ ಅಂದರೆ, ಓಕೆನಾ. ಸೊ ಮೇಯ್ನಲ್ಲಿ ನಮಗೆ ರೆವೆನ್ಯೂ ಅಲ್ಲಿ ಏನು ಕೆಲಸ ಅಲ್ಲ. ಸೊ 4 ಏನು ಆಪ್ಷನ್ ಇದೆ ಅದರಲ್ಲಿ ಮಾತ್ರ ಕೆಲಸ ಇರೋದು, ಓಕೆನಾ. ಸೊ ಸಿಂಪಲಿ ಫಸ್ಟು ನಾವು ಟ್ರೆಂಡ್ ಬಗ್ಗೆ ನಾವು ಮಾತಾಡೋಣ, ಓಕೆನಾ. ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಯೂಟ್ಯೂಬೇ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಏನು ಸಜೆಸ್ಟ್ ಮಾಡುತ್ತೆ, ಕಂಟೆಂಟು, ಓಕೆನಾ. ಸೊ ನೋಡಿ ಇಲ್ಲಿ 1 2 3 ಕಂಟೆಂಟ್ ಸಜೆಸ್ಟ್ ಮಾಡಿದೆ. ಅದಾದಮೇಲೆ ಕೆಳಗಡೆ ನೀವು ಬಂದರೆ ಇಲ್ಲಿ ರೀಸೆಂಟ್ ವಿಡಿಯೋ, ಇದರಲ್ಲೂ ಕೂಡ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇದೆ, ಓಕೆನಾ. ಸೊ ನಾವಿಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಏನು ಸಜೆಸ್ಟ್ ಮಾಡ್ತಾ ಇದೆ ಇದೆಲ್ಲ ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಅದನ್ನು ಬಂದುಬಿಟ್ಟು ಸಜೆಸ್ಟ್ ಮಾಡೋದು. ಸೊ ನೀವು ನಿಮ್ಮ ಮೈಂಡಿಂದ ನೀವು ಟಾಪಿಕ್ನ ಹುಡುಕಿ ವಿಡಿಯೋ ಮಾಡೋದು ಬದಲಿಗೆ ಇಲ್ಲೇ ಟೈಟಲ್ಸ್ ಇದೆಯಲ್ಲ, ಈ ಟೈಟಲ್ಸ್ ಮೇಲೆ ಡೈಲಿ ಒಂದೊಂದು ವೀಡಿಯೋನ ಮಾಡಿ. ಆಗ ಬಂದುಬಿಟ್ಟು ನಿಮ್ದೇನಾಗುತ್ತೆ, ಚಾನೆಲ್ ವೈರಲ್ ಆಗೋ ಚಾನ್ಸಸ್ಸು ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಜಾಸ್ತಿ ವ್ಯೂಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲ ನೀವು ನಿಮ್ಮ ಮೈಂಡಿಂದನೇ ವರ್ಕ್ ಮಾಡ್ತೀನಿ ಅಂದರೆ ಏನಾಗುತ್ತೆ, ಆಗ ಬಂದುಬಿಟ್ಟು ನಿಮ್ಮದು ಕಮ್ಮಿ ವ್ಯೂಸೇ ನೋಡೋಕ್ಕೆ ಸಿಗುತ್ತೆ, ಆಗ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗಲ್ಲ. ಯೂಟ್ಯೂಬ್ ಏನು ಹೇಳುತ್ತೆ ಅದರ ಅಕಾರ್ಡಿಂಗ್ ನಾವು ಕೆಲಸ ಮಾಡಬೇಕು. ನಮಗಿಷ್ಟ ಬಂದಿದ್ದು, ನಮ್ಮ ಮನಸ್ಸಿಗೆ ಬಂದಿದ್ದು ನಾವು ಮಾಡೋಕ್ಕೆ ಹೋದರೆ ನಮಗೆ ಏನು ಬಂದುಬಿಟ್ಟು ಸಕ್ಸಸ್ ಸಿಗಲ್ಲ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಏನು ಹೇಳುತ್ತೆ ನಾವು ಅದನ್ನು ಪಾಲಿಸಬೇಕು, ಓಕೆನಾ. ಸೊ ಇದು ಏನು ಟಾಪಿಕ್ ಇಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಇದರಲ್ಲಿ ಡೈಲಿ ಅಟ್ಲೀಸ್ಟ್ ಒಂದೊಂದಾದರೂ ನೀವು ಮಾಡಿ. ನೀವು ಇದೇ ವಿಡಿಯೋ ಮಾಡೋಕ್ಕಾಗಿಲ್ವಾ, ಇದರ ರಿಲೇಟೆಡ್ ಯಾವುದಾದ್ರೂ ಒಂದು ವಿಡಿಯೋ ಬೇರೆದು ನಿಮಗೆ ಯಾವುದು ಬರುತ್ತೆ ಆ ವಿಡಿಯೋನ ನೀವು ಮಾಡ್ಬೋದು, ಓಕೆನಾ. ಮೇಯ್ನಾಗಿ ಟಾಪ್ ಸರ್ಚಲ್ಲಿ ಇದರಲ್ಲಿ ನೀವು ಮಾಡಿ, ಇದು ಸಜೆಸ್ಟ್ ಮಾಡ್ತಿದೆಯಲ್ಲ ಅದರಲ್ಲಿ. ಅದಾದಮೇಲೆ ನಾವು ಕೆಳಗಿಲ್ಲಿ ಬಂದರೆ ಇಲ್ಲಿ ನಮಗೆ ರೀಸೆಂಟ್ ವೀಡಿಯೋ ಆಪ್ಷನ್ ಕೂಡ ನಮಗೆ ಇಲ್ಲಿ ಕಾಣಿಸ್ತಿದೆ, ಓಕೆನಾ. ರೀಸೆಂಟ್ ವೀಡಿಯೋಸ್ ಅಂದರೆ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನೋಡ್ತಾ ಇರೋದು ಯಾವ ಟೈಪ್ ವೀಡಿಯೋ ಬಂದುಬಿಟ್ಟು ನೋಡ್ತಾ ಇದ್ದಾರೆ. ಸೊ ಇದನ್ನು ವೀಡಿಯೋ ಬಂದುಬಿಟ್ಟು ನೀವು ನೋಡಿಬಿಟ್ಟು ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕ್ಬೋದು. ಇಲ್ಲಿ ಎಷ್ಟು ಸಜೆಸ್ಟ್ ಮಾಡ್ತಿದೆ ನೀವು ಅಂದ್ಕೊಳ್ಳಿ, ಈ ವಿಡಿಯೋ ನಿಮ್ಮ ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿದೆ, ನೀವೇನು ಮಾಡ್ಬೋದು, ಈ ವಿಡಿಯೋನ ಬಂದುಬಿಟ್ಟು ನೋಡ್ಬೋದು, ಓಕೆನಾ. ಇವ್ರು ಯಾವ ಥರ ವೀಡಿಯೋ ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ಸೇಮ್ ಹಂಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಈ ಥರ ವೀಡಿಯೋ ಮಾಡಿ ಹಾಕಿ, ಓಕೆನಾ. ಆಗ ಏನಾಗುತ್ತೆ, ನಿಮ್ಮದು ಕೂಡ ಬರುತ್ತೆ ಸರ್ಚ್ ಲಿಸ್ಟಲ್ಲಿ, ಆಗ ನಿಮ್ಮದು ಕೂಡ ವೀಡಿಯೋ ಬಂದುಬಿಟ್ಟು ಜಾಸ್ತಿ ವ್ಯೂಸು ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಇದಾಯಿತು ರೀಸೆಂಟ್ ವೀಡಿಯೋ. ಸೊ ಇನ್ನೂ ಕೆಲವೊಂದು ಆಪ್ಷನ್ ನಿಮಗೆ ಇಲ್ಲಿ ಕೆಳಗಡೆ ನೋಡೋಕ್ಕೆ ಸಿಗುತ್ತೆ. ಯಾವುದಂದರೆ ಅದು ಬ್ರೇಕ್ಔಟ್ ವೀಡಿಯೋ ಅಂತ ಒಂದು 3 ವೀಡಿಯೋ ಕೊಟ್ಟಿರ್ತಾರೆ ಬ್ರೇಕ್ಔಟಲ್ಲಿ. ಸೊ ಬ್ರೇಕ್ಔಟ್ ವೀಡಿಯೋ ಅಲ್ಲಿ ಆ 3 ವೀಡಿಯೋ ಬಂದುಬಿಟ್ಟು ನೀವೇನು ಮಾಡಬೇಕು, ಅದನ್ನು ಮಾಡಬೇಕು ಡೈಲಿ ಒಂದೊಂದು ವೀಡಿಯೋ ಆಗಿ, ಓಕೆನಾ. ಬ್ರೇಕ್ಔಟ್ ಅಂದರೆ ಆ ವಿಡಿಯೋ ಮಾಡಿದರೆ 100% ನಿಮ್ಮದು ವ್ಯೂಸು ಬರುತ್ತೆ ಅಂತ ಯೂಟ್ಯೂಬ್ ಹೇಳುತ್ತೆ. ಸೊ ಅದು ಬಂದುಬಿಟ್ಟು ನನಗಿಲ್ಲಿ ತೋರಿಸ್ತಿಲ್ಲ, ಬಟ್ ಆ ಆಪ್ಷನ್ನು ಕೂಡ ಇದೆ. ಸೊ ನೀವೇನು ಮಾಡ್ಬೋದು, ನೋಡ್ಬೋದು, ಓಕೆನಾ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕಲ್ಲಿ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಎಕ್ಸ್ಪ್ಲೋರಲ್ಲಿ ಬರಿತೀನಿ ಹೌ ಟು ಮೇಕ್, ಇಲ್ಲಾಂದರೆ ಚಪಾತಿ
ಮಾಡುವುದು ಹೇಗೆ ಅಂತ ಇದೊಂದು ಟೈಪ್ ಮಾಡ್ತೀನಿ. ಸೊ ಇದರ ರಿಲೇಟೆಡ್ ನಮಗೆ ಎಷ್ಟು ಕೀವರ್ಡ್ಸ್ ಬಂದುಬಿಟ್ಟು ಸಿಗುತ್ತೆ ನೀವು ನೋಡ್ಬೋದು. ಓಕೆನಾ. ಸೊ ಹೌ ಟು ಪ್ರಿಪೇರ್ ಚಪಾತಿ ರೆಸಿಪಿ. ಸೊ ನೋಡಿ ನಿಮಗೆ ಯಾವ ಥರ ಬಂದುಬಿಟ್ಟು ಕೀವರ್ಡ್ಸ್ ಎಲ್ಲ ಸಿಗುತ್ತಂತ. ಸೊ ನೀವು ಈ ಕೀವರ್ಡ್ಸ್ ಎಲ್ಲ ಬಂದುಬಿಟ್ಟು ಈಸಿಲಿ ನಿಮ್ಮ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಟೈಟಲಲ್ಲೂ ಯೂಸ್ ಮಾಡ್ಬೋದು, ಪ್ಲಸ್ ಅದಾದಮೇಲೆ ಕೀವರ್ಡ್ಸ್ ಏನಿರುತ್ತೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು. ಓಕೆನಾ. ವೆರಿ ಲೋ ಇಂಟ್ರೆಸ್ಟ್ ಅಂತ ಇದೆ. ಸೊ ನೀವು ಟಾಪಿಕ್ನ ಅದರದ್ದು ಎಷ್ಟು ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ನೀವು ಫೈಂಡ್ ಮಾಡಬೇಕು. ಸೊ ಅಂದ್ಕೊಳ್ಳಿ ಅದರಲ್ಲಿ ಲೋ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ. ನಾನಿಲ್ಲಿ AI ಫೋಟೋ ಟ್ರೆಂಡಿಂಗ್ ಫೋಟೋ ಮಾಡುವುದು ಹೇಗೆ, ಟ್ರೆಂಡಿಂಗ್ ಫೋಟೋ ಮಾಡುವುದು ಹೇಗೆ. ಸೊ ಇದರದ್ದು ನಾವು ನೋಡೋಣ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಸೊ ಸಿಂಪಲಿ ನಾನಿಲ್ಲಿ ಸರ್ಚ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇದು ಕೂಡ ಲೋ ಇಂಟ್ರೆಸ್ಟ್ ಇದೆ. ಸೊ ನೀವು ನಿಮ್ಮದು ಯಾವ್ಯಾವ ಕ್ಯಾಟಗರಿ ಇದೆ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಅದರದ್ದು ವ್ಯೂವರ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ನಾವು ಆ ವಿಡಿಯೋ ಮಾಡಿದರೆ ನಮ್ಮದು ಹೋಗುತ್ತಾ, ವ್ಯೂಸ್ ಹೋಗುತ್ತಾ ಇಲ್ವಾ ಅಂತ ನೀವು ಈ ಇಂಟ್ರೆಸ್ಟನ್ನ ನೋಡಿಬಿಟ್ಟು ನೀವು ನಿಮ್ಮ ಟಾಪಿಕ್ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಅದನ್ನು ಎಲ್ಲಿ ನೀವು ಸರ್ಚ್ ಮಾಡಬೇಕು, ನೀವು ಯಾವ ಟಾಪಿಕಲ್ ವಿಡಿಯೋ ಮಾಡ್ತಾ ಇದ್ದೀರಾ ಫಸ್ಟು ಇಲ್ಲಿ ಟ್ರೆಂಡ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕಲ್ಲಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು. ಓಕೆನಾ. ಇಲ್ಲಿ ಬಂದುಬಿಟ್ಟು ಅಂದ್ಕೊಳ್ಳಿ ಹೌ ಟು ಕಂಪ್ಲೀಟ್ 4K ವಾಚ್ ಟೈಮ್ ಅವರ್. ಓಕೆನಾ. 4K ವಾಚ್ ಟೈಮ್. ಸೊ ಸಿಂಪಲಿ ನಾನು ಇದ್ರದ್ದು ಇಂಟ್ರೆಸ್ಟ್, ಇದು ನಂದು ಟೈಟಲ್ ಅಂದ್ಕೊಳ್ಳಿ. ನನ್ನ ವಿಡಿಯೋ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಇದು ನನ್ನ ಟೈಟಲು. ಸೊ ಇದು ಆಡಿಯನ್ಸ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಇಲ್ವಾ ಅಂತ ನಾನು ನೋಡ್ತಾ ಇದ್ದೀನಿ. ಸಿಂಪಲಿ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಮ್ ಇಂಟ್ರೆಸ್ಟ್ ಅಂತ ತೋರಿಸ್ತಾ ಇದೆ ಫ್ರಮ್ ಯೋರ್ ವೀವರ್ಸು. ಅಂದರೆ ಇದು ಎಲ್ಲ ವೀವರ್ಸ್ ಅಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ, ನಿಮ್ಮ ವೀವರ್ಸ್ ಯಾರ್ಯಾರಿದ್ದಾರೆ, ನಿಮ್ಮ ವೀವರ್ ಯಾರ್ಯಾರು ವಿಡಿಯೋ ನೋಡ್ತಾರೆ ಅವ್ರದ್ದು ಇಂಟ್ರೆಸ್ಟ್ ಇಲ್ಲಿ ತೋರಿಸುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಮೀಡಿಯಮ್ ಇಂಟ್ರೆಸ್ಟ್ ಅಂತ ತೋರಿಸ್ತಿದೆ. ಅದಾದಮೇಲೆ ನಿಮಗೆ ಇಲ್ಲಿ ಕೆಲವೊಂದು ಕೀವರ್ಡ್ಸ್ಗಳು ಸಜೆಸ್ಟ್ ಮಾಡುತ್ತೆ. ಆ ಕೀವರ್ಡ್ಸ್ನ ನೀವು ಟೈಟಲಲ್ಲೂ ಯೂಸ್ ಮಾಡ್ಕೋಬೋದು, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡ್ಕೋಬೋದು. ಇದಾಯಿತು ನಮ್ಮದು ಕೆಲಸ. ಯಾವುದು ಟ್ರೆಂಡ್ಸದು ಮುಗೀತು. ಸೊ ಇದು ಇಷ್ಟು ಬಂದುಬಿಟ್ಟು ಮೈಂಡಲ್ಲಿ ಇಟ್ಕೊಂಡು ಕೆಲಸನ ಮಾಡಿ. ಅದಾದಮೇಲೆ ಓವರ್ ವ್ಯೂಗೆ ನಾವು ಬರೋದಾದರೆ ಸೊ ಇಲ್ಲಿ ನಮ್ಮದು ವ್ಯೂಸ್ ಇದೆ, ವಾಚ್ ಟೈಮ್ ಇದೆ, ಸಬ್ಸ್ಕ್ರೈಬರ್ಸ್ ಇದೆ, ಆಮೇಲೆ ರೆವೆನ್ಯೂದು ಆಪ್ಷನ್ ಇದೆ. ಸೊ ನಮಗಿಲ್ಲಿ ಏನೂ ಕೆಲಸ ಇಲ್ಲ. ಸೊ ಇಲ್ಲಿ ಕೆಳಗೆ ನಾವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಟಾಪ್ ಕಂಟೆಂಟ್ ಅಂತ ನಿಮಗೆ ತೋರಿಸುತ್ತೆ. ಓಕೆನಾ. ಟಾಪ್ ಕಂಟೆಂಟು ಅದಾದಮೇಲೆ ವ್ಯೂಸು ಲಾಸ್ಟ್ 28 ಡೇಸು. ನಿಮ್ಮದು ಜಾಸ್ತಿ ಯಾವ ವಿಡಿಯೋಗೆ ಲಾಸ್ಟ್ 20 ಡೇಸಲ್ಲಿ ವ್ಯೂಸ್ ಬಂದಿದೆ. ಸೊ ಟಾಪಲ್ಲಿರುತ್ತಲ್ಲ, ಸೊ ನಿಮಗೆ ಏನು ಮಾಡಬೇಕು, ಈ ಟಾಪಲ್ಲಿರೋದು. ಓಕೆನಾ. ಸೊ ಇನ್ನೂ ಕೆಲವೊಂದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ತುಂಬ ವೀಡಿಯೋಸ್ ಬಂದುಬಿಟ್ಟು ಶೋ ಆಗುತ್ತೆ. ಸೊ ಟಾಪಲ್ಲಿ ಯಾವ ವಿಡಿಯೋ ಶೋ ಆಗ್ತಾ ಇರುತ್ತೆ. ಸೊ ನೀವು ಏನು ಮಾಡಬೇಕು, ಈ ವಿಡಿಯೋನ ನಿಮ್ಮದೇ ನೀವು ಇನ್ನೊಂದು ಸಲ ವಿಡಿಯೋ ನೋಡಿ, ನೀವು ಮರ್ತೋಗಿದ್ರೆ ಬೈ ಚಾನ್ಸ್ ಅದನ್ನು ಯಾವ ಥರ ಹೇಳ್ಕೊಟ್ಟು ನಂಗೆ ಮರ್ತೋಗಿದೆ ಅಂದರೆ ನಿಮ್ಮ ವಿಡಿಯೋ ನೀವೇ ಇನ್ನೊಂದು ಸಲ ನೋಡಿಬಿಟ್ಟು ಅದೇ ಟೈಪ್ ವಿಡಿಯೋ ಒಂದು ಮತ್ತೆ ಮಾಡಿ ಹಾಕಿ. ಓಕೆನಾ. ಬೈ ಚಾನ್ಸ್ ಅದೇ ಮಾಡೋಕ್ಕಾಗಿಲ್ಲ ಅಂದ್ರೂ ಅದರ ರಿಲೇಟೆಡಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ನೀವು ಮಾಡ್ಬೋದು. ಓಕೆನಾ. ಸೊ ಫಸ್ಟು ಇದನ್ನು ಮಾಡಿ ಹಾಕಿ, ಆಮೇಲೆ ಇದು ಯಾವುದು ಟಾಪ್ ವಿಡಿಯೋಸಲ್ಲಿದೆ. ಓಕೆನಾ. ಟಾಪ್ ಇಲ್ಲಿ ನಿಮಗೆ ಎಷ್ಟು ವೀಡಿಯೋಸ್ ಸಿಕ್ಬಿಡುತ್ತೆ, ಮೇ ಬಿ 10 ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಸೊ ಈ 10 ವೀಡಿಯೋಸಲ್ಲಿ ಬಂದುಬಿಟ್ಟು ನೀವು ಡೈಲಿ ಒಂದೊಂದು ವೀಡಿಯೋನ ಮತ್ತೆ ರಿಪೀಟ್ ಮಾಡಿ ಹಾಕ್ಬೋದು. ಓಕೆನಾ. ಇದಾಯಿತಾ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ರಿಯಲ್ ಟೈಮಲ್ಲಿ ಎಷ್ಟು ವ್ಯೂಸ್ ಬರ್ತಾ ಇದೆ. ಲಾಸ್ಟ್ 48 ಅವರ್ಸಲ್ಲಿ ನಿಮಗೆ ಎಷ್ಟು ವ್ಯೂಸ್ ಸಿಗ್ತಾ ಇದೆ, ಅದರಲ್ಲಿ ಯಾವ ವಿಡಿಯೋ ಟಾಪ್ ಇದೆ. ಸೊ ಅದನ್ನು ನೀವು ನೋಡಿಬಿಟ್ಟು ಅದನ್ನು ಕೂಡ ನೀವು ಮತ್ತೆ ರಿಪೀಟೆಡ್ ಆಗಿ ಅದ್ರ ಮೇಲೆ ವಿಡಿಯೋನ ತಗೊಬರಬೇಕು. ಓಕೆನಾ. ಸೊ ಒಂದೊಂದಾಗಿ ಈ ಥರ ನೀವು YT ಸ್ಟುಡಿಯೋ ಏನು ಹೇಳುತ್ತೆ, ಯೂಟ್ಯೂಬ್ ಏನು ಹೇಳುತ್ತೆ ಅದನ್ನು ನೋಡಿಬಿಟ್ಟು ನೀವು ಅದರ ಅಕಾರ್ಡಿಂಗು ಏನು ಮಾಡಬೇಕು, ಕೆಲಸನ ಮಾಡಬೇಕು, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಮ ಮೈಂಡ್ ಅಕಾರ್ಡಿಂಗ್ ಮಾಡಿದರೆ ಕಮ್ಮಿ ವೀಡಿಯೋನೇ ಬಂದುಬಿಟ್ಟು ಕಮ್ಮಿ ವೀಡಿಯೋ ಅಲ್ಲ, ಕಮ್ಮಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಇದಾಯಿತು ನಮ್ಮದು ಓವರ್ ವ್ಯೂದು ಕೆಲಸ. ಅದಾದಮೇಲೆ ನಾವಿಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಏನು ತೋರಿಸ್ತಾ ಇದೆ. ಇಲ್ಲಿ ಟಾಪ್ 28 ವೀಡಿಯೋಸು. ಅದಾದಮೇಲೆ ಅದು ನಮಗೆ ಇದರದ್ದು ಕೆಲಸ ಇಲ್ಲ, ಇದರದ್ದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಓವರ್ ವ್ಯೂವಲ್ಲಿ. ಸೊ ನಮಗೆ ಕೆಲಸ ಇರೋದು ಯಾವುದು ಹೌ ವೀವರ್ ಫೈಂಡ್ ಯೋರ್ ವೀಡಿಯೋಸು. ಓಕೆನಾ. ಸೊ ನಿಮ್ಮ
ವೀವರ್ಸು ನಿಮ್ಮ ವೀಡಿಯೋನ ಯಾವ ಥರ ಫೈಂಡ್ ಮಾಡಿದರು ಅಂತ. ಓಕೆನಾ. ಸೊ ಫಸ್ಟಲ್ಲಿ ನಂದಿದೆ ಬ್ರೌಸ್ ಫ್ಯೂಚರ್, ಅದಾದಮೇಲೆ ಸಜೆಸ್ಟೆಡ್ ವೀಡಿಯೋ, ಅದಾದಮೇಲೆ ಯೂಟ್ಯೂಬ್ ಸರ್ಚು. ಓಕೆನಾ. ಯೂಟ್ಯೂಬ್ ಸರ್ಚಲ್ಲಿ ಬಂದುಬಿಟ್ಟು ನಾವು ಏನು ಕೀವರ್ಡ್ಸ್ ಕೊಟ್ಟಿರ್ತೀವಿ ಅದ್ರ ಅಕಾರ್ಡಿಂಗ್ ನಮಗೆ ಯೂಟ್ಯೂಬ್ ಸರ್ಚಿಂದ ವೀಡಿಯೋಗೆ ವ್ಯೂಸ್ ಬರುತ್ತೆ. ಸೊ ಬ್ರೌಸ್ ಫ್ಯೂಚರಿಂದ ನನಗೆ ಜಾಸ್ತಿ ಬಂದುಬಿಟ್ಟು ವೀಡಿಯೋಸ್ ಸಿಕ್ಕಿದೆ. ಅದಾದಮೇಲೆ ಕಂಟೆಂಟ್ ಸಜೆಸ್ಟಿಂಗ್ ಯು ಅಂತ ಇದೆ ನೋಡಿ. ಸೊ ಇಲ್ಲಿ ಯಾವ್ಯಾವುದು ಸಜೆಸ್ಟ್ ಮಾಡ್ತಿದೆ ಕಂಟೆಂಟು. ಸೊ ಇದ್ರ ಮೇಲೆ ಕೂಡ ನೀವು ವೀಡಿಯೋ ಮಾಡಿ ಹಾಕಿದರೆ ಆಗ ಕೂಡ ನಿಮ್ಮ ವೀಡಿಯೋ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದನ್ನು ನೋಡ್ಕೊಳ್ಳಿ, ಎಲ್ಲಿಂದ ನಿಮಗೆ ಜಾಸ್ತಿ ಬಂದುಬಿಟ್ಟು ವ್ಯೂಸ್ ಬರ್ತಾ ಇದೆ, ಯಾವ ಸೋರ್ಸಿಂದ. ಬ್ರೌಸ್ ಫ್ಯೂಚರಿಂದ ಬರ್ತಿದೆಯಾ, ಸಜೆಸ್ಟ್ ವೀಡಿಯೋದಿಂದ ಬರ್ತಿದೆಯಾ, ಯೂಟ್ಯೂಬ್ ಸರ್ಚಿಂದ ಬರ್ತಿದೆಯಾ. ನೀವು ಕೀವರ್ಡ್ಸ್ ಏನಾದರೂ ಕರೆಕ್ಟಾಗಿ ಹ್ಯಾಶ್ಟ್ಯಾಗು ಕೀವರ್ಡ್ಸು ಇವನ್ನೆಲ್ಲ ಮತ್ತು ಟ್ಯಾಗ್ಸು ಇವನ್ನೆಲ್ಲ ಕರೆಕ್ಟ್ ಹಾಕಿದರೆ ನಿಮ್ಮದು ಯೂಟ್ಯೂಬ್ ಸರ್ಚಿಂದನೂ ಏನಾಗುತ್ತೆ ವೀಡಿಯೋಗೆ ವ್ಯೂಸ್ ಬರುತ್ತೆ. ಬೈ ಚಾನ್ಸ್ ನೀವು ಅದನ್ನೆಲ್ಲ ಕರೆಕ್ಟಾಗಿ ಹಾಕಿಲ್ಲ, ಜಸ್ಟ್ ವೀಡಿಯೋ ಮಾತ್ರ ಪೋಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಯೂಟ್ಯೂಬ್ ಸರ್ಚಿಂದ ಯಾವುದೇ ವ್ಯೂಸ್ ಬಂದುಬಿಟ್ಟು ಸಿಗಲ್ಲ. ಸೊ ಅದನ್ನು ಕೂಡ ಹಾಕೋದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮ್ಮದು ಈ ಪರ್ಸೆಂಟೇಜಲ್ಲಿ ಯೂಟ್ಯೂಬ್ ಸರ್ಚಲ್ಲಿ ಅಟ್ಲೀಸ್ಟ್ ನಿಮ್ಮದು ಇದು 2% ಇಲ್ಲ 5% ಆದರೂ ಇದ್ರೂ ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅದಾದಮೇಲೆ ನೋಡಿ ನೇಮಿಂದನೂ ಕೂಡ ಸರ್ಚ್ ಮಾಡಿ ನೋಡಿದ್ದಾನೆ, ಅದಷ್ಟೇ. ಇದ್ರದ್ದು ನಮ್ಮದು ಕೆಲಸ ಮುಗೀತು ಕಂಟೆಂಟದು. ಅದಾದಮೇಲೆ ನಾವು ಆಡಿಯನ್ಸಿಗೆ ಬರೋಣ. ಓಕೆನಾ. ಆಡಿಯನ್ಸಿಗೆ ನಾವು ಬಂದರೆ ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಓಕೆನಾ. ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ವ್ಯೂವರ್ಸು, ನಿಮ್ಮ ಸಬ್ಸ್ಕ್ರೈಬರ್ಸು ಯಾವ ಥರದ್ದು ವೀಡಿಯೋಸ್ ಎಲ್ಲ ನೋಡ್ತಿದ್ದಾರೆ. ಸೊ ನೀವು ನೋಡಿ ಈ ಥರ ವೀಡಿಯೋಸ್ ಎಲ್ಲ ನಿಮ್ಮ ವ್ಯೂವರ್ಸ್ ಏನಿದ್ದಾರೆ ನೋಡ್ತಾ ಇದ್ದಾರೆ. ಓಕೆನಾ. ಸೊ ನೀವೇನು ಮಾಡಬೇಕು, ಇದೇ ಟೈಪ್ ವೀಡಿಯೋಸ್ನ ನೀವು ಮಾಡಬೇಕು. ಓಕೆನಾ. ಸೊ ಇವ್ರು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಿದ್ದಾರೆ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಜಾಸ್ತಿ ವೀಡಿಯೋಸ್ ಬಂದುಬಿಟ್ಟು ತೋರಿಸುತ್ತೆ. ಸೊ ನೀವು ನೋಡಿ ಇದರಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದು ಆ ಯೂಟ್ಯೂಬರ್ದು ವಿಡಿಯೋ ನೋಡಿಬಿಟ್ಟು ಸೇಮ್ ಅದೇ ಟೈಪ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ನಂದ್ರಲ್ಲಿ ಈ ಥರ ತೋರಿಸ್ತಿದೆ, ಬಟ್ ನಿಮ್ಮದ್ರಲ್ಲಿ ನೀವು ಯಾವ ಥರದ್ದು ವಿಡಿಯೋ ಮಾಡ್ತೀರಾ ಆ ಥರ ಟೈಪಲ್ಲಿ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಶೋ ಆಗುತ್ತೆ. ಓಕೆನಾ. ಗೊತ್ತಾಯ್ತಲ್ಲ. ಸೊ ಇದು ಇಷ್ಟು ಬಂದುಬಿಟ್ಟು ನೀವು ಮಾಡಬೇಕಾಗಿರೋ ಕೆಲಸ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನು ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.